ಮತ್ತು ಸೆಂಟ್ರಲ್ ಕರ್ನಾಟಕ ಎಂಡೋಕ್ರೈನ್ ಸೊಸೈಟಿ ಇವೆರಡು ಸಹಯೋಗದಿಂದ ಮತ್ತು ಜೆ ಮೆಡಿಕಲ್ ಕಾಲೇಜ್ ದಾವಣಗೆರೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಮತ್ತು SS ಮೆಡಿಕಲ್ ಕಾಲೇಜ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಹಾಗೂ AP ಅರ್ಪಣ್ ದೇವ್ ಭಟ್ಟಾಚಾರ್ಯ ಸರ್ ಮತ್ತೆ ಡಾಕ್ಟರ್ ಶೈಲಾ ಭಟ್ಟಾಚಾರ್ಯ ಅವರು ಇವರಿಬ್ರು ಕೂಡ ನಮ್ಮ ಮಾರ್ಗದರ್ಶಕರಾಗಿದ್ದಾರೆ. ಸೊ ಈ ಕಾನ್ಫರೆನ್ಸ್ ಅಂತೂ ಈ ಸಮ್ಮೇಳನ ಪ್ರತಿ ವರ್ಷ ಒಂದೊಂದು ಕರ್ನಾಟಕದಾದ್ಯಂತ ಒಂದೊಂದು ಜಾಗದಲ್ಲಿ ನಡೀತದೆ. ಇದು 8ನೇ ಕಾನ್ಫರೆನ್ಸ್ ಆಗಿ ಕಂಡು ಬರ್ತಾ ಇದೆ. ಸೊ ದಾವಣಗೆರೆಯಲ್ಲಿ ಮೊದಲನೇ ಬಾರಿಗೆ ನಾವು ಈ ಕಾನ್ಫರೆನ್ಸ್ ನ ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾನ್ಫರೆನ್ಸ್ ಇಂದ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ 400ಕ್ಕೂ ಹೆಚ್ಚು ವೈದ್ಯರು ಕರ್ನಾಟಕದಾದ್ಯಂತ ವೈದ್ಯರು ಮತ್ತು ಫಿಸಿಷಿಯನ್ಗಳು ಮತ್ತು ಎಂಡೋಕ್ರೈನಾಲಜಿಸ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಬರ್ತಾ ಇದ್ದಾರೆ. ಅದರಲ್ಲಿ ಹಲವಾರು ಉಪನ್ಯಾಸಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಅಷ್ಟೇ ಇಲ್ದಲೇನೆ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಕ್ವಿಜ್ ಆಗ್ಲಿ ಮತ್ತೆ ಪೋಸ್ಟರ್ ಮತ್ತೆ ಪೇಪರ್ ಪ್ರೆಸೆಂಟೇಶನ್ ಇರ್ತದೆ. ಈ ಕಾರ್ಯಕ್ರಮನ ನಮ್ಮ ದಾವಣಗೆರೆಯ MP ಅವರಾಗಿರುವಂತ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ನಾಳೆ 11 ಗಂಟೆಗೆ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಇಲ್ದಲೇನೆ ಇದರ ಬಹಳ ಇನ್ನೂ ಒಳ್ಳೇದಾಗಿರುವಂತ ಇನ್ನೊಂದು ಏನಪ್ಪಾ ಅಂತಂದ್ರೆ, ದಾವಣಗೆರೆಯ 5 ಅಥವಾ 6 ಜನ ಸೀನಿಯರ್ ಮೋಸ್ಟ್ ಫಿಸಿಷಿಯನ್ಗಳು ಆಗಿರುವಂತ ಡಾಕ್ಟರ್ ಶಿವಲಿಂಗಪ್ಪ ಡಾಕ್ಟರ್ ಇರ್ಬೋದು, ಡಾಕ್ಟರ್ SM ಎಲಿ ಇರ್ಬೋದು, ಡಾಕ್ಟರ್ ರಾಜಶೇಖರಪ್ಪ ಇರ್ಬೋದು, G ರಾಜಶೇಖರಪ್ಪ, ಡಾಕ್ಟರ್ ಮಂಜುನಾಥ್ ತಾಲೂರ್, ಡಾಕ್ಟರ್ BM ವಿಶ್ವನಾಥ್ ಅವ್ರು ಇರ್ಬೋದು, ಡಾಕ್ಟರ್ P ಧನಂಜಯ ಸರ್ ಇರ್ಬೋದು, ಇವರೆಲ್ಲರನ್ನೂ ಕೂಡ ಸೀನಿಯರ್ ಮೋಸ್ಟ್ ಫಿಸಿಷಿಯನ್ ಆಗಿರೋದ್ರಿಂದ ಈ ನಮ್ಮ ಕಾನ್ಫರೆನ್ಸ್ ನಲ್ಲಿ ಅವರಿಗೆ ಸನ್ಮಾನನೂ ಕೂಡ ಹಮ್ಮಿಕೊಂಡಿದೆ. ಸೊ ಇದು 1.5 ದಿನದ ಪ್ರೋಗ್ರಾಮು ಅಥವಾ ಕಾನ್ಫರೆನ್ಸ್ ಆಗಿರುತ್ತೆ. ಸೊ ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ ತಿರುಮಾರನೇ ದಿನ ಸಂಡೇ ಮಧ್ಯಾಹ್ನದೊಳಗೆ ಈ ಪ್ರೋಗ್ರಾಮ್ ಅಥವಾ ಈ ನಮ್ಮ ಕಾನ್ಫರೆನ್ಸ್ ಮುಗಿಯುವಂತ ಪ್ರೋಗ್ರಾಮ್ ಇರ್ತದೆ. ಏನಿದೆಯಲ್ಲ, ಇದು ಗ್ರಂಥಿಗಳಿಗೆ ಬಾಡಿಯಲ್ಲಿರ್ತಕ್ಕಂಥ ಗ್ರಂಥಿಗಳಿಗೆ ಸಂಬಂಧಪಟ್ಟಿದ್ದ ವಿಚಾರಗಳಿಗೆ ಸಂಬಂಧಪಟ್ಟಿದ್ದ ಸಬ್ಜೆಕ್ಟ್. ಇದು ಎಂಡೋಕ್ರೈನಾಲಜಿ. ಈಗ ಬೇರೆ ಬೇರೆ ಸೂಪರ್ ಸ್ಪೆಷಾಲಿಟಿ ಸಬ್ಜೆಕ್ಟ್ಸ್ ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರೋಎಂಟರಾಲಜಿ ಆಗಿರುತ್ತಾಗೆ ಎಂಡೋಕ್ರೈನಾಲಜಿ. ಈ ಎಂಡೋಕ್ರೈನಾಲಜಿ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ನಾವು ಈ ಕಾನ್ಫರೆನ್ಸಸ್ ನಾವು ಹೊಸದನ್ನು ಅಪ್ಡೇಟ್ ಮಾಡ್ಕೊಳ್ಳೋ ಸಲುವಾಗಿ ಈ ಕಾನ್ಫರೆನ್ಸಸ್ ಒಂದು ಡಿಸ್ಟ್ರಿಕ್ಟ್ಸ್ ವೈಸ್ ಒಂದೊಂದು ವರ್ಷ ಒಂದೊಂದು ಪ್ಲೇಸಸ್ ಅಲ್ಲಿ ನಾವು ನಡೆಸ್ಕೊಳ್ಳೋದ್ರಿಂದ ಅದಕ್ಕೊಂದು ಹೆಸರು ಇದು. ಹಾರ್ಮೋನ್ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಆಗಿರೋದ್ರಿಂದ ಎಂಡೋಕ್ರೈನಲ್ಲಿ ಒಂದು ಹಾರ್ಮೋನ್ ರಿದಮ್. ಸೊ ಆ ಒಂದು ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಇದರಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಏನೇನು ಬೆಳವಣಿಗೆ ಆಗುತ್ತೋ, ಹೊಸದು ಏನೇನು ಮಾರ್ಪಾಡುಗಳಾಗುತ್ತೋ ಅದನ್ನೆಲ್ಲ ನಮ್ಮಲ್ಲಿ ನಾವು ಕೂಡ ಹಂಚ್ಕೊಳ್ಳೋದ್ರ ಜೊತೆಗೆ ಈ ಕಲಿತಕ್ಕಂಥ ಹೊಸ ವಿದ್ಯಾರ್ಥಿಗಳಿಗೂ ಕೂಡ ಅವ್ರಿಗೆ ಗೊತ್ತಾಗಬೇಕು, ಗೊತ್ತುಪಡಿಸ್ಬೇಕು ಅನ್ನೋ ಸಲುವಾಗಿ ಇದನ್ನ ಆ ಒಂದು ರೀಜನಲ್ ವೈಸ್ ಆ ಒಂದೊಂದು ಭಾಗಕ್ಕೆ ಸಂಬಂಧಪಟ್ಟಂಗೆ ಕಾಲೇಜುಗಳಲ್ಲೆಲ್ಲ ಮಕ್ಕಳುಗಳು PGಗಳು ಅಥವಾ ಸೂಪರ್ ಸ್ಪೆಷಾಲಿಟಿ ಸ್ಟೂಡೆಂಟ್ಸ್ ಕರೆಸ್ಬಿಟ್ಟು ನಾವು ಇದನ್ನ ಏರ್ಪಾಡು ಮಾಡ್ತೀವಿ. ಸರ್ ಹಾರ್ಮೋನ್ಸ್ ಅಂತಂದ್ರೆ ಒಂದು ದಿನಪೂರ್ತಿ ಇದು ನಮ್ಮಲ್ಲಿ ಬಾಡಿ ಒಳಗೇನೆ ಬರುವಂತ ಒಂದು ಗ್ರಂಥಿ ಅಂತ ಹೇಳ್ಬೋದು. ಸೊ ಈ ಗ್ರಂಥಿ ಏನು ಅಂತಂದ್ರೆ ಒಂದೇ ಲೆವೆಲ್ ಅಲ್ಲಿ ಇರೋದಿಲ್ಲ. ಸೊ ಒಂದು ದಿನದಲ್ಲಿ ಮೇಲೋಗುತ್ತೆ, ಕರೆಕ್ಟ್, ಒಂದ್ ದಿನದಲ್ಲಿ ಮೇಲೋಗುತ್ತೆ, ಒಂದ್ ದಿನದಲ್ಲಿ ಕೆಳಗ್ ಬರುತ್ತೆ. ಸೊ ಅದು ರಿದಮಿಕ್ ಆಗಿರೋದ್ರಿಂದ ನಮ್ಮ ಕಾನ್ಫರೆನ್ಸಿಗೆ ಹಾರ್ಮೋನ್ ರಿದಮ್ ಅಂತ ನಾವು ಹೆಸರಿಟ್ಟಿದ್ದೀವಿ. ಸೊ ನಮ್ಮಲ್ಲಿ ಎಲ್ಲಾ ಬರೋ ಹಾರ್ಮೋನ್ಗಳು ಇದೇ ತರನೇ ಮೇಲೆ ಕೆಳಗೆ ರಿದಮ್ ಅಲ್ಲಿ ಬರೋದ್ರಿಂದ ಸೊ ಹಾರ್ಮೋನ್ ಅಂತ ನಮ್ಮ ಕಾನ್ಫರೆನ್ಸ್ ಹೆಸರನ್ನ ಇಟ್ಟಿದ್ದೀವಿ. ಜೊತೆಗೆ ಅದು ಡೈನಾಮಿಸಿಟಿ ಅಂತ ಕರಿತೀವಿ. ಬೆಳಗ್ಗೆ ಇರೋ ಹಾರ್ಮೋನ್ ಮಧ್ಯಾಹ್ನದಷ್ಟೊತ್ತಿಗೆ ವೇರಿಯೇಷನ್ಸ್ ಆಗ್ಬೋದು, ಹೆಚ್ಚಾಗ್ಬೋದು ಅಥವಾ ಸಂಜೆ ಆಗ್ಬೋದು, ಸಾಯಂಕಾಲದಷ್ಟೊತ್ತಿಗೆ ಹೆಚ್ಚಾಗ್ಬೋದು ಅಥವಾ ಸಾಯಂಕಾಲ. ಹಾಗಾಗಿ ಕೆಲವು ಟೆಸ್ಟ್ಗಳನ್ನ ನಾವು ಮಾರ್ನಿಂಗ್ ಮಾಡ್ತೀವಿ, ಇನ್ನು ಕೆಲವು ಟೆಸ್ಟ್ಗಳನ್ನ 24 ಅವರ್ಸ್ ಕೂಡ ಮಾಡ್ಬೋದು. ಅಂದ್ರೆ ಕಾನ್ಸ್ಟೆಂಟ್ ಆಗಿ ಹಾರ್ಮೋನ್ಸ್ ದೇಹದಲ್ಲಿ ಇರೋದಿಲ್ಲ, ರಿದಮಿಕ್ ಆಗಿ ಬಾಡಿ ಬಯಾಲಜಿಕಲ್ ಕ್ಲಾಕ್ ಅಂತ ಇರುತ್ತೆ ಮೆದುಳಲ್ಲಿ. ಸೊ ಅದ್ರ ಪ್ರಕಾರ ಇದು ಫ್ಲಕ್ಚುಯೇಷನ್ಸ್ ಆಗ್ತದೆ. ಕರೆಕ್ಟ್. ಜೈವಿಕ